ಹೆಚ್ಚಿನ ಕೂಟ, ಸಂಘ ಚಟುವಟಿಕೆಗಳು ನಿರಾಶೆ, ಗಲಿಬಿಲಿಯನ್ನು ಉಂಟು ಮಾಡ್ತದೆ. ದೇವರ ಅನ್ಯೋನ್ಯತೆಯಲ್ಲಿ ಸಮಾಧಾನವಿದೆ. ಆತ್ಮೀಯ ವೀಕ್ಷಕರೇ, ಶುದ್ಧ ಬೆಳ್ಳಿ ಸಿಕ್ಕಬೇಕಾದರೆ ಅದನ್ನು ಕುಲುಮೆಗೆ ಹಾಕಿ ಕಾಯಿಸಬೇಕು. ಹಾಗೆ ದೇವರ ವಾಕ್ಯವೆಂಬ ಬೆಂಕಿ ನಮ್ಮನ್ನು ಶೋಧಿಸಿ ಶುದ್ಧಿಪಡಿಸ್ತದೆ. ಅಮೂಲ್ಯವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಮಿತ್ರನ ಪ್ರೀತಿ ಏನಾಗಿದೆ? ಹರ್ಷ ಹೃದಯವು ಒಳ್ಳೆ ಔಷಧ ಎಂಬ ಸತ್ಯಗಳನ್ನು ತಿಳಿದುಕೊಳ್ಳಲು ಬಯಸ್ತಾ ಇದ್ದೀರಾ? ಹಾಗಾದರೆ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿರಿ, ಕರೆ ಮಾಡಿ ಪ್ರೋತ್ಸಾಹಿಸಿರಿ. ಬನ್ನಿರಿ, ಇವತ್ತಿನ ಅಧ್ಯಯನವನ್ನು ಈಗ ನಾವು ಪ್ರಾರಂಭಿಸೋಣ. ಬಹು ಗ್ರಂಥಗಳ ರಚನೆಗೆ ಮಿತಿಯಿಲ್ಲ, ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ. ಪ್ರಸಂಗಿ 12ನೇ ಅಧ್ಯಾಯ 12ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ಜ್ಞಾನೋಕ್ತಿಗಳು 17ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 17:1ನೇ ವಚನ ಹೀಗೆ ಹೇಳುತ್ತದೆ: ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೇ ಮೇಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ಜ್ಞಾನೋಕ್ತಿ 15ನೇ ಅಧ್ಯಾಯ 17ನೇ ವಚನಕ್ಕೆ ಸಮಾನಾರ್ಥಕವಾಗಿದೆ. ಅಲ್ಲಿ ಹೀಗಿದೆ: ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ ಎಂಬುದಾಗಿ. ಪ್ರಿಯರೇ, ಈ ವಚನದ ಕೊನೆ ಭಾಗದಲ್ಲಿ ಧಾರ್ಮಿಕ ಚಟುವಟಿಕೆ ಇದ್ದಂತೆ ಕಂಡರೂ ಅದು ದೇವರ ಕಾರ್ಯವಾಗಿಲ್ಲ. ಸಭೆಯು ಅನೇಕ ಚಟುವಟಿಕೆಗಳನ್ನು ನಡೆಸಬಹುದು, ಕೂಟ ಸಂಘಗಳನ್ನು ರಚಿಸಬಹುದು. ಆದರೆ ಇವೆಲ್ಲವುಗಳಿಂದಾಗಿ ಗಲಿಬಿಲಿಯೂ ನಿರಾಶೆಯೂ ಉಂಟಾಗುವುದೇ ಹೆಚ್ಚು. ಅಹಾಬ ಇಜಬೇಲರ ಎದುರಿನಲ್ಲಿದ್ದ ಎಲಿಯನ ಜ್ಞಾಪಕ ಬರುತ್ತದೆ. ಅಹಾಬನ ಮನೆಯಲ್ಲಿ ತುಂಬ ಚಟುವಟಿಕೆಗಳು ನಡೆಯುತ್ತಿದ್ದವು, ಧಾರ್ಮಿಕ ಕಾರ್ಯಗಳೂ ನಡೆಯುತ್ತಿದ್ದವು. ಆದರೆ ಅದಾವುದೂ ದೇವರಿಗೆ ಸಂಬಂಧಪಟ್ಟದ್ದಾಗಿರಲಿಲ್ಲ. ಆಗ ಎಲಿಯನು ಪ್ರವೇಶಿಸಿ ದೇವರು ಹೇಳುವ ತನಕ ಮಳೆಯಾಗುವುದಿಲ್ಲವೆಂಬುದಾಗಿ ಘೋಷಿಸಿದನು. ಮತ್ತು ದೇವರು ಬೇಗದಲ್ಲೇ ಹೇಳಿರಲಿಕ್ಕಿಲ್ಲ. ಅಷ್ಟು ಹೇಳಿ ಎಲಿಯನು ಹೊರನಡೆದನು. ಅವನು ನೇರವಾಗಿ ಕೆರೀತ್ ಹಳ್ಳಕ್ಕೆ ಹೋಗಿ ದೇವರೊಂದಿಗೆ ದೀರ್ಘಕಾಲ ಕಳೆದನು. ಆ ಮರುಭೂಮಿಯ ಶಾಂತ ವಾತಾವರಣದಲ್ಲಿ ದೇವರು ಅವನನ್ನು ತರಬೇತುಗೊಳಿಸುತ್ತಿದ್ದನು. ಸಮಾಧಾನದ ಒಣತುತ್ತೇ ಮೇಲು ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರಿಯರೇ, ಇಂತಹ ತುಂಬ ಧಾರ್ಮಿಕ ಚಟುವಟಿಕೆಗಳಿಂದ ಕೂಡಿದ್ದ ಇನ್ನೊಂದು ಸ್ಥಳವಾದ ಫರೋಹನ ಅರಮನೆಯಿಂದ ದೇವರು ಮೋಶೆಯನ್ನು ತೆಗೆದು ಮಿದ್ಯಾನಿನ ಅರಣ್ಯಕ್ಕೆ ಕೊಂಡು ಹೋಗಿ ಅಲ್ಲಿ ತರಬೇತುಗೊಳಿಸಿದನು. ಮೋಶೆ ಎಲಿಯರಿಬ್ಬರಿಗೂ ಸಮಾಧಾನದ ಒಣತುತ್ತು ಕೊಡಲ್ಪಟ್ಟಿತು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಜಾಣನಾದ ಆಳು ಮಾನ ಕಳೆದ ಮನೆ ಮಗನ ಮೇಲೆ ಅಧಿಕಾರ ಮಾಡುವನು, ಮನೆ ಮಕ್ಕಳೊಂದಿಗೆ ಬಾಧ್ಯತೆಯನ್ನು ಹೊಂದುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಂಬಿಗಸ್ತನಾದ ಆಳು ನಂಬಿಗಸ್ತನಲ್ಲದ ಮಗನಿಗಿಂತ ಮೇಲು, ನಂಬಿಕೆಯಿಡಲು ಅನರ್ಹನಾದ ಮಗನಿಗಿಂತ ಭರವಸವಿಡತಕ್ಕ ಸೇವಕನೇ ಮೇಲು. ಪ್ರಿಯರೇ, ಇಲ್ಲಿ ನಾನು ಅಬ್ರಹಾಮ ಹಾಗೂ ಅವನ ನಂಬಿಗಸ್ತ ಸೇವಕನಾದ ಎಲಿಯೇಜರನನ್ನು ಹಾಗೂ ದಾವೀದ ಅಬ್ಷಾಲೋಮರನ್ನು ನೆನೆಸುತ್ತೇನೆ. ಅಬ್ರಹಾಮನು ದೇವರೊಡನೆ ತನಗಿರುವ ಬಾಧ್ಯಸ್ಥನೆಂದರೆ ಎಲಿಯೇಜರನು ಮಾತ್ರ. ಆದ್ದರಿಂದ ತನಗೊಬ್ಬ ಮಗನನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ತನಗೊಬ್ಬ ಮಗನಿರುವುದು ಒಳ್ಳೆಯದೆಂದು ಅಬ್ರಹಾಮನು ನೆನೆಸಿದನು ಮತ್ತು ದೇವರು ಅವನ ಕೇಳಿಕೆಯನ್ನು ಅನುಗ್ರಹಿಸಿದನು. ಆದರೆ ಮಗನು ಭರವಸಕ್ಕೆ ಯೋಗ್ಯನಾಗಿಲ್ಲದಿದ್ದಲ್ಲಿ ತಂದೆಗೆ ಎದುರಾಗಿ ದಂಗೆ ಎದ್ದ ಅಬ್ಷಾಲೋಮನಂತಹ ಮಗನಿಗಿಂತ ಒಳ್ಳೆಯ ನಂಬಿಗಸ್ತ ಸೇವಕನೇ ಮೇಲು. ದಾವೀದನೊಂದಿಗೂ ಕೊನೆಯ ತನಕ ನಂಬಿಗಸ್ತನಾದ ಅನೇಕ ಮಂದಿ ಅನುಯಾಯಿಗಳಿದ್ದರು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಬೆಳ್ಳಿ ಬಂಗಾರಗಳನ್ನು ಪುಟ ಕುಲಿಮೆಗಳು ಶೋಧಿಸುವವು, ಹೃದಯಗಳನ್ನು ಶೋಧಿಸುವವನು ಯೆಹೋವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶುದ್ಧ ಬೆಳ್ಳಿ ಸಿಗಬೇಕಾದರೆ ಬೆಳ್ಳಿಯ ಅದುರನ್ನು
ಕುಲಿಮೆಯಲ್ಲಿ ಹಾಕಿ ಕರಗುವ ತನಕ ಕಾಯಿಸಿದಾಗ ಕಸವೆಲ್ಲ ಪ್ರತ್ಯೇಕವಾಗಿ ಶುದ್ಧ ಬೆಳ್ಳಿಯನ್ನು ಪಡೆಯಬಹುದು. ಬಂಗಾರವನ್ನು ಇದೇ ರೀತಿಯಾಗಿ ಪಡೆಯಬಹುದು. ಅದೇ ರೀತಿ ಕರ್ತನು ತನ್ನ ಸೇವಕರನ್ನು ಬೆಂಕಿಯಿಂದ ಶೋಧಿಸಿ ಅವರನ್ನು ಶುದ್ಧಿಗೊಳಿಸುತ್ತಾನೆ. ನಮ್ಮನ್ನು ಬಲಪಡಿಸುವುದಕ್ಕೋಸ್ಕರ ನಮ್ಮ ಹೃದಯವನ್ನು ಪರೀಕ್ಷಿಸುತ್ತಾನೆ. ತನ್ನ ಉಪಯೋಗಕ್ಕಾಗಿ ಉತ್ತಮ ಮಕ್ಕಳನ್ನು ಪಡೆಯುವುದೇ ಆತನ ಉದ್ದೇಶವಾಗಿದೆ. ನಾವು ಕರ್ತನಿಗೆ ಬೆಳ್ಳಿ ಬಂಗಾರಗಳಿಗಿಂತಲೂ ಅಮೂಲ್ಯವಾದವರು. ಆದ್ದರಿಂದ ನಮಗೆ ಪರಿಶೋಧನೆಗಳಾದಾಗ ನಾವು ಕುಗ್ಗಿ ಹೋಗಬಾರದು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಹೀಗಿದೆ: ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು ಎಂಬುದಾಗಿ. ಪ್ರಿಯರೇ, ದೇವರು ಈ ವಿಧಾನವನ್ನು ಅನುಸರಿಸುತ್ತಾನೆ. ಯೋಬನನ್ನು ಸಂಕಟಗಳ ಕುಲುಮೆಯಲ್ಲಿ ಹಾದು ಹೋಗಲು ಬಿಟ್ಟಿದ್ದರಲ್ಲಿ ದೇವರಿಗೆ ಒಂದು ಉದ್ದೇಶವಿತ್ತು. ದೇಹದಲ್ಲಿ ಶೂಲವನ್ನು ಪೌಲನಿಗೆ ಕೊಡುವುದರಲ್ಲಿ ದೇವರಿಗೆ ಒಂದು ಉದ್ದೇಶವಿತ್ತು. ಸಭೆಯಲ್ಲಿ ಅನೇಕರು ಹತಸಾಕ್ಷಿಗಳಾಗುವಂತೆ ಬಿಟ್ಟದರಲ್ಲಿಯೂ ದೇವರ ಉದ್ದೇಶವಿತ್ತು. ಹಿಂಸೆಯಿಂದಾಗಿ ಸಭೆಯು ರೂಪಿಸಲ್ಪಟ್ಟಿತು ಮತ್ತು ಆತ್ಮಿಕವಾಗಿ ಹಿಂಸೆಯ ಕಾಲದಲ್ಲಿದ್ದಷ್ಟು ಉನ್ನತ ಮಟ್ಟದಲ್ಲಿ ಸಭೆ ಬೇರೆ ಎಂದೂ ಇದ್ದಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರ ಸಮಸ್ಯೆ ಎಂದರೆ ಸಮೃದ್ಧಿಯೇ ಆಗಿದೆ ಎಂದು ನಾನು ನೆನೆಸುತ್ತೇನೆ. ಇಸ್ರಾಯೇಲರಲ್ಲಿಯೂ ಇದೊಂದು ಸಮಸ್ಯೆಯಾಗಿತ್ತು. ಮೋಶೆ ಅದನ್ನು ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ತಿಳಿಸುತ್ತಾನೆ: ಆದರೆ ಯಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಇಂತಹ ಕೊಬ್ಬಿದ ಭಕ್ತರು ಅನೇಕರಿದ್ದಾರೆ. ಅವರಿಗೆ ಎಲ್ಲವೂ ಇರುತ್ತದೆ, ಆದರೂ ಅವರು ಗುಣಗುಟ್ಟುತ್ತಾ, ದೂರು ಹೇಳುತ್ತಾ, ಟೀಕಿಸುತ್ತಾ ಇರುತ್ತಾರೆ. ಕ್ರಿಸ್ತನ ಸ್ವಾರ್ಥ ಸೇವೆಗೆ ಇವರಿಂದ ಯಾವ ಲಾಭವೂ ದೊರಕುವುದಿಲ್ಲ. ಆದ್ದರಿಂದ ತಾನು ಉಪಯೋಗಿಸಬೇಕಾದ ಭಕ್ತರನ್ನು ದೇವರು ಕಷ್ಟಗಳೆಂಬ ಕುಲುಮೆಗೆ ಹಾಕಿ ತನ್ನ ಉಪಯೋಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾನೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಹೆತ್ತವರು ಮಕ್ಕಳಿಗೆ ಭೂಷಣ ಎಂಬುದಾಗಿ. ಪ್ರಿಯರೇ, ಈ ವಚನವನ್ನು ಖಂಡಿತವಾಗಿ ನಮ್ಮಲ್ಲನೇಕರು ಮೆಚ್ಚಿಕೊಳ್ಳಬಹುದು. ಮಕ್ಕಳ ಮಕ್ಕಳು ಅಂದರೆ ಮೊಮ್ಮಕ್ಕಳು. ಈ ವಚನ ಅಜ್ಜಂದರಿಗಾಗಿದೆ. ಹೆತ್ತವರು ಮಕ್ಕಳಿಗೆ ಭೂಷಣ. ಮಕ್ಕಳು ತಮ್ಮ ಹೆತ್ತವರ ಕಡೆಗೆ ನೋಡುತ್ತಾರೆ. ದೇವಸೇವಕರಾದ ಡಾಕ್ಟರ್ ವರನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ನನ್ನ ಮಗಳು ಯಾವಾಗಲೂ ತನ್ನ ತಂದೆಯನ್ನು ಪ್ರೀತಿಸಿ ಗೌರವಿಸುವುದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆಕೆಗೆ ನನ್ನ ಹಾಗೆ ಪಕ್ಕನೆ ಕೋಪ ಬರುವುದಾದರೂ ನಾವಿಬ್ಬರೂ ಒಳ್ಳೆಯ ಸಂಪರ್ಕದಲ್ಲಿ ಇದ್ದೇವೆ. ಆಗಾಗ ನಮ್ಮಲ್ಲಿ ಜಗಳಗಳಾಗುತ್ತವೆ. ಆದರೆ ಬಳಿಕ ನಾನಾಗಲಿ ಅವಳಾಗಲಿ ಮುಂದಾಗಿ ಸರಿಪಡಿಸಿಕೊಳ್ಳುತ್ತೇವೆ. ನಮ್ಮ ಸಿಟ್ಟು ಬೇಗನೆ ತೀರುವಂತೆ ನೋಡಿಕೊಳ್ಳುತ್ತೇವೆ. ಮೊಮ್ಮಕ್ಕಳು ವೃದ್ಧರಿಗೆ ಕಿರೀಟ. ಈ ಜ್ಞಾನೋಕ್ತಿಯು ಸರಿಯಾದದ್ದೇ ಆಗಿದೆ. ಈಗ ನನಗೂ ಮೊಮ್ಮಕ್ಕಳಿದ್ದಾರೆ. ನಾನು ಅವರ ಕುರಿತಾಗಿ ನಿಮಗೆ ಬೇಸರ ಭರಿಸುವಷ್ಟು ಮಾತನಾಡಬಲ್ಲೆ. ಒಬ್ಬ ವೃದ್ಧನು ಇನ್ನೊಬ್ಬ ವೃದ್ಧನಿಗೆ ಹೇಳುತ್ತಿದ್ದನು: ನನ್ನ ಮೊಮ್ಮಕ್ಕಳ ಚಿತ್ರ ನಿನಗೆ ತೋರಿಸಿದ್ದೇನೋ, ಅವರ ಕುರಿತಾಗಿ ಹೇಳಿದ್ದೇನೋ ಎಂಬುದಾಗಿ. ಆಗ ಇನ್ನೊಬ್ಬನು, ಇಲ್ಲ, ಅದಕ್ಕಾಗಿ ನಿನಗೆ ಉಪಕಾರ ಎಂದು ಹೇಳಿದನು. ಮೊಮ್ಮಕ್ಕಳು ಇಷ್ಟು ಅದ್ಭುತರಾಗಿರುತ್ತಾರೆಂದು ತಿಳಿದಿದ್ದರೆ ನಾನು ಮಕ್ಕಳಿಗಿಂತ ಮೊದಲು ಮೊಮ್ಮಕ್ಕಳೇ ಬೇಕೆಂದು ಹೇಳುತ್ತಿದ್ದೆ. ಅವರು ನಮ್ಮೊಂದಿಗಿರುವಂಥದ್ದು ಎಷ್ಟೊಂದು ಉಲ್ಲಾಸದಾಯಕವಾದದ್ದು ಮತ್ತು ಅವರು ಕುಟುಂಬವನ್ನು ಒಂದಾಗಿ ಇರಿಸುತ್ತಾರೆ. ಮಕ್ಕಳು ತಂದೆಯ ಕಡೆಗೆ ನೋಡುತ್ತಾರೆ, ಆದರೆ ಅಜ್ಜಂದಿರು ಮೊಮ್ಮಕ್ಕಳ ಕಡೆಗೆ ನೋಡುತ್ತಾರೆ. ಅವರ ಮಮತೆ ಅಲ್ಲಿರುತ್ತದೆ ಎಂಬುದಾಗಿ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಂದನಿಗೆ 100 ಪೆಟ್ಟು ಹೊಡೆಯುವುದಕ್ಕಿಂತಲೂ ಗದರಿಕೆಯೇ ವಿವೇಕಿಗೆ ಹೆಚ್ಚಾದ ಶಿಕ್ಷೆ ಎಂಬುದಾಗಿ. ಪ್ರಿಯರೇ, ಇಂತಿಂಥ ವ್ಯಕ್ತಿಯನ್ನು ನೋಡು. ಅವರು ಒಳ್ಳೆ ದೇವರ ಭಕ್ತರಾಗಿದ್ದರು, ಆದರೆ ಈಗ ಅವರ ಅವಸ್ಥೆ ನೋಡು ಎಂದು ಕೆಲವರ ಕುರಿತು ಹೇಳಬಹುದು.
ದೇವರು ತನ್ನ ಭಕ್ತರನ್ನು ಎಚ್ಚರಿಸುತ್ತಾನೆ. ಕೆಲವೊಮ್ಮೆ ಅವರ ಜೀವಿತಕ್ಕೆ ಕಷ್ಟಗಳನ್ನೂ ಕಳಿಸುತ್ತಾನೆ. ಅವರು ಜ್ಞಾನಿಗಳಾದ್ದರಿಂದ ದೇವರು ಅವರಿಗೆ ಶಿಕ್ಷಣ ನೀಡುತ್ತಾನೆ. ವಿವೇಕಿಗಳು ಗದರಿಕೆಗೆ ಕಿವಿಗೊಡುತ್ತಾರೆ. ಆದರೆ ಮೂರ್ಖನು ಗದರಿಕೆಯನ್ನು ಗಮನಿಸುವುದಿಲ್ಲ. ದೇವರು ಅವನಿಗೆ 100 ಪೆಟ್ಟುಗಳನ್ನು ಕೊಟ್ಟರೂ ಅದರಿಂದ ಅವನಿಗೇನೂ ಆಗದು. ಧರ್ಮನಿಂದಕರು ಅಭಿವೃದ್ಧಿ ಹೊಂದುತ್ತಾ ಹೋಗುವುದರ ಕಾರಣ ದೇವರು ಅವನಿಗೆ ಕೊಡುವ ಯಾವ ಎಚ್ಚರಿಕೆಯನ್ನು ಅವನು ಲಕ್ಷ್ಯಕ್ಕೆ ತಾರದೇ ಇರಬಹುದು. ತನ್ನ ಬೆಳೆಯನ್ನು ಕೂಡಿಸಿಟ್ಟುಕೊಳ್ಳಲು ಹಳೇ ಕಣಜವನ್ನು ಕಿತ್ತು ದೊಡ್ಡದಾದ ಹೊಸ ಕಣಜ ಕಟ್ಟುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಆ ಮನುಷ್ಯನು ಬುದ್ಧಿಹೀನನಾಗಿದ್ದದ್ದೇ ತಪ್ಪು. ನಾನು ಇದನ್ನು ಹೇಳುತ್ತಿಲ್ಲ, ಯೇಸುವೇ ಹೇಳಿದ್ದು. ಅವನು ಮೂರ್ಖನು. ಗದರಿಸಿದರೂ ಅವನು ಲಕ್ಷ್ಯ ಮಾಡುತ್ತಿರಲಿಲ್ಲ. ಪ್ರಾಣ ಸಂಕಟ ಕಾಲದಲ್ಲಿ ಜನರಿಗಾಗುವ ದಂಡನೆ, ಸಂಕಟಗಳು ಎಷ್ಟು ತೀವ್ರವಾಗಿರುತ್ತವೆಂದರೆ ಜನರು ಹಲ್ಲು ಕಡಿಯುತ್ತಾರೆ. ಆದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ? ಖಂಡಿತಾ ಇಲ್ಲ. ಮಂದನಿಗೆ 100 ಪೆಟ್ಟು ಬಿದ್ದರೂ ಪ್ರಯೋಜನವಿಲ್ಲ. ಇದರಿಂದಾಗಿ ನಿನ್ನ ಹಿಂದಿನ ಮಾತು ಸೆರೆಮನೆಗಳ ಕುರಿತು ನಮ್ಮಲ್ಲಿ ತಪ್ಪಭಿಪ್ರಾಯ ಉಂಟು ಎಂಬುದನ್ನು ತಿರುಗಿ ಹೇಳುತ್ತೇನೆ. ಸೆರೆಮನೆಯ ಉದ್ದೇಶ ಜನರನ್ನು ಸುಧಾರಿಸಿ ಅವರನ್ನು ತಿರುಗಿ ಸಮಾಜಕ್ಕೆ ಕಳಿಸುವುದಲ್ಲ. ಇದಕ್ಕಾಗಿ ಬೇರೆಯೇ ಸಂಸ್ಥೆಗಳಿರಬಹುದು. ಆದರೆ ಸೆರೆಮನೆಗಳು ಶಿಕ್ಷೆ ನೀಡುವ ಸ್ಥಳವಾಗಿದ್ದು ಶಿಸ್ತಿನಿಂದ ತಿದ್ದುವ ಸ್ಥಳಗಳಲ್ಲ. ಶಿಸ್ತಿನ ತಿದ್ದುವಿಕೆ ಮಕ್ಕಳಿಗೆ, ನಿನ್ನ ಸ್ವಂತ ಮಕ್ಕಳಿಗೆ. ಆದರೆ ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವನ್ನು ಕೊಳ್ಳಲು ಮೂಢನ ಕೈಯಲ್ಲಿ ಹಣವೇಕೆ? ಅವನಿಗೆ ಬುದ್ಧಿಯೇ ಇಲ್ಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಳ್ಳೆ ಶ್ರೀಮಂತ ಮನೆಗಳಲ್ಲಿನ ಅನೇಕ ಮಕ್ಕಳಿಗೆ ವಿದ್ಯೆ ಕಲಿಯುವ ಮನಸ್ಸೇ ಇಲ್ಲದನ್ನು ನಾನು ಕಂಡಿದ್ದೇನೆ. ಅವರು ವಿದ್ಯಾ ಸಂಸ್ಥೆಗಳಲ್ಲಿರತಕ್ಕವರಲ್ಲ. ಅವರಿಗೆ ಕೋರ್ಸನ್ನು ಪಾಸಾಗಲು ಸಾಧ್ಯವಿಲ್ಲವೆಂದಲ್ಲ, ಆದರೆ ಅವರಿಗೆ ಕಾಲೇಜಿಗೆ ಹೋಗಲಿಕ್ಕೆ ಮನಸ್ಸಿರುವುದಿಲ್ಲ. ಅವರಿಗೆ ಅದರಲ್ಲಿ ಆಸಕ್ತಿಯೇ ಇಲ್ಲ. ಪ್ರತಿಯೊಬ್ಬರಿಗೂ ಕನಿಷ್ಠ ಪದವಿ ತನಕದ ವಿದ್ಯೆ ಇರಲೇಬೇಕೆಂಬ ಮಾತನ್ನು ನಾನು ಒಪ್ಪುವುದಿಲ್ಲ. ಎಲ್ಲರಿಗೂ ಕಲಿಯುವ ಅವಕಾಶ ದೊರಕಬೇಕು. ಆದರೆ ಬಲಾತ್ಕಾರವಾಗಿ ಅವರನ್ನು ಕಲಿಯಲು ಒತ್ತಾಯಿಸಬಾರದು. ಯೌವನಸ್ಥರಲ್ಲಿ ಅನೇಕರಿಗೆ ಕಲಿಯಲು ಮನಸ್ಸೇ ಇರುವುದಿಲ್ಲ. ಇನ್ನು ಕೆಲವರಿಗೆ ಕಲಿಯುವಷ್ಟು ಬುದ್ಧಿವಂತಿಕೆಯೂ ಇರುವುದಿಲ್ಲ. ಇದು ಐಶ್ವರ್ಯ, ಬಡತನಕ್ಕೆ ಸಂಬಂಧಪಟ್ಟದಲ್ಲ. ಅದು ಕಲಿಯಬೇಕೆಂಬ ಆಶೆಗೆ ಸಂಬಂಧಿಸಿದ್ದು. ಪ್ರತಿಯೊಬ್ಬ ಬಡ ಹುಡುಗನಿಗೂ ಕಲಿಯುವ ಅವಕಾಶ ದೊರಕಬೇಕೆಂದು ನನ್ನ ಆಶೆ. ಅವರಿಗೆ ಮಾರ್ಗ ತೆರೆದಿರಬೇಕು. ಆದರೆ ಅನೇಕ ಶ್ರೀಮಂತರ ಮಕ್ಕಳು ಕಾಲೇಜಿನಲ್ಲಿ ಇರಲೇಬೇಕಾಗಿಲ್ಲದವರು ಅಲ್ಲಿದ್ದಾರೆ. ನಾನು ಒಬ್ಬ ಬಡ ಹುಡುಗನಾಗಿದ್ದೆ. ಆದರೆ ನನ್ನಲ್ಲಿ ಆಸಕ್ತಿ ತೋರಿಸಿದ ಹಿರಿಯರೊಬ್ಬರಿಗೆ ನಾನು ಕೃತಜ್ಞನಾಗಿದ್ದೇನೆ. ಆ ವ್ಯಕ್ತಿ ಅಲ್ಲದಿರುತ್ತಿದ್ದರೆ ನಾನು ಕಾಲೇಜಿಗೆ ಹೋಗಲು ಆಗುತ್ತಿರಲಿಲ್ಲ. ಈ ಬಡ ಹುಡುಗನಿಗೆ ಕಾಲೇಜಿನ ಬಾಗಿಲು ತೆರೆದಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಿತ್ರನ ಪ್ರೀತಿಯು ನಿರಂತರ, ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ಯೋನಾತಾನನನ್ನು ಜ್ಞಾಪಕಕ್ಕೆ ತರುತ್ತದೆ. ಅವನು ದಾವೀದನಿಗೆ ಅತೀ ಹತ್ತಿರದ ಆತ್ಮ ಸ್ನೇಹಿತನಾಗಿದ್ದನು. ಮಿತ್ರನು ಸದಾಕಾಲ ಪ್ರೀತಿಸುತ್ತಾನೆ ಎಂಬುದಾಗಿ ನೋಡುವಾಗ, ದಾವೀದನು ಸೌಲನ ಆಸ್ಥಾನದಲ್ಲಿ ಕಿನ್ನರಿ ನುಡಿಸುತ್ತಿರುವಾಗಲೂ, ಅರಸನಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಲು ಅರಣ್ಯಗಳಲ್ಲಿ ಅಲೆಯುವಾಗಲೂ ಯೋನಾತಾನನು ಅವನನ್ನು ಪ್ರೀತಿಸಿದನು. ತಾನು ಸೌಲನ ಮಗನಾಗಿದ್ದು ಸಿಂಹಾಸನಕ್ಕೆ ಬಾಧ್ಯನಾಗಿದ್ದರೂ ಅವನು ದಾವೀದನನ್ನು ಪ್ರೀತಿಸಿದನು. ಇಂತಹ ಒಬ್ಬ ಸ್ನೇಹಿತನಿರುವುದು ಎಷ್ಟೋ ಒಳ್ಳೆಯದು. ಒಬ್ಬನು ಎಲ್ಲ ಕಾಲಗಳಲ್ಲಿಯೂ ನಿನ್ನನ್ನು ಪ್ರೀತಿಸುವುದಿಲ್ಲವಾದರೆ ಅವನು ನಿನ್ನ ಮಿತ್ರನಲ್ಲ. ಒಬ್ಬನು ನಿನ್ನನ್ನು ಪ್ರೀತಿಸುತ್ತೇನೆಂದು ಹೇಳಿ ಸ್ನೇಹಿತನಂತೆ ನಟಿಸಿ ನಿನಗೆ ಕಷ್ಟ ಬಂದಾಗ ನಿನ್ನನ್ನು ಬಿಟ್ಟು ಹೋದರೆ ಅವನೂ ನಿನ್ನ ಸ್ನೇಹಿತನಲ್ಲ. ಅವನು ಇಸ್ಕಾರಿಯೋತ ಯೂದನಂತೆ ಅಥವಾ ಅಬ್ಷಾಲೋಮನಂತಿದ್ದು ನಿನಗೆ ಮೋಸ ಮಾಡಿರುತ್ತಾನೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 21ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೆಡ್ಡನನ್ನು ಹೆತ್ತವನಿಗೆ ವ್ಯತೆ, ಮೂರ್ಖನ ತಂದೆಗೆ ವ್ಯಸನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸತ್ಯಾಂಶವು ಜ್ಞಾನೋಕ್ತಿಯಲ್ಲಿ ಅನೇಕ ಬಾರಿ ಹೇಳಲ್ಪಟ್ಟಿದೆ. ಒಳ್ಳೆಯ ಮಗನ ತಂದೆಗೆ ಯಾವಾಗಲೂ ಹರ್ಷವಿರುತ್ತದೆ. ಅವನು ಈ ತನ್ನ ಮಗನ ಕುರಿತು ಯಾವಾಗಲೂ ಮಾತನಾಡುತ್ತಿರುತ್ತಾನೆ.
ಆದರೆ ಒಳ್ಳೆಯವನಲ್ಲದ ಮಗನ ತಂದೆಯು ಮೌನವಾಗಿದ್ದು ಆ ಮಗನ ಕುರಿತಾಗಿ ಏನೂ ಮಾತನಾಡದೆ ಸುಮ್ಮನಿರುತ್ತಾನೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಅನೇಕರು ಹೃದಯದ ಅಸಂತೋಷವೆಂಬ ಕಾಯಿಲೆಯಿಂದ ಕೂಡಿರುತ್ತಾರೆ. ಅದು ಶಾರೀರಿಕ ಕಾಯಿಲೆಯಲ್ಲ, ಆದರೆ ಸಂತೋಷದ ಕೊರತೆ. ಅವರು ಕುಗ್ಗಿದವರಾಗಿರುತ್ತಾರೆ. ಇಂತಹ ಅನೇಕ ಕ್ರೈಸ್ತರೂ ಇರುತ್ತಾರೆ. ನಾವು ಹರ್ಷದ ಹೃದಯದವರಾಗಿರಬೇಕೆಂದು ದೇವರು ಬಯಸುತ್ತಾನೆ. ನಾವು ಸಂತೋಷ ಉಲ್ಲಾಸಗಳಿಂದ ಕೂಡಿರಬೇಕೆಂದು ಆತನ ಆಶೆ. ದೇವಾಲಯದಲ್ಲಿನ ನಮ್ಮ ಅನ್ಯೋನ್ಯತೆಯು ಸರಸ ವಾತಾವರಣವಾಗಿರಬೇಕು. ನಾವು ನಗುತ್ತಾ ಸಂತೋಷಿಸುತ್ತಾ ದೇವರನ್ನು ಸ್ತುತಿಸುತ್ತಿರಬೇಕು. ನಮ್ಮ ಸಭೆಗಳಲ್ಲಿ ನಾವು ಬಿಗಿ ತುಟಿಯಲ್ಲಿ ಇರುತ್ತೇವೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದುಷ್ಟನು ಲಂಚವನ್ನು ಮಡಲಿನಿಂದ ತೆಗೆದುಕೊಂಡು ನ್ಯಾಯವನ್ನು ತಪ್ಪಿಸುವನು ಎಂಬುದಾಗಿ. ಪ್ರಿಯರೇ, ಲಂಚವು ಬಹು ವಿಧದಲ್ಲಿ ಪ್ರಚಲಿತದಲ್ಲಿರುತ್ತದೆ. ಈಗಿನ ಜಗತ್ತಿನಲ್ಲಿ ಈ ಲಂಚದ ಪ್ರಭಾವ ಅತಿಯಾಗಿ ಹರಡಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿಯಂತಲೂ, ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿಯಂತಲೂ ಅನಿಸಿಕೊಳ್ಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಜ್ಞಾನೋಕ್ತಿಯಲ್ಲಿ ನವಿರಾದ ಹಾಸ್ಯವಿದೆ. ನಾವು ಬಾಯಿ ಮುಚ್ಚಿಕೊಂಡಿದ್ದರೆ ಲಾಭವೇ ಎಂದು ಇದು ತಿಳಿಸುತ್ತದೆ. ರೈತನ ಮಗನೊಬ್ಬನು ಬಹು ಸರಳ ಮನುಷ್ಯನಾಗಿದ್ದನು. ಅವನು ಈ ಲೋಕದಲ್ಲಿಯೇ ಇಲ್ಲವೆಂದು ಅನೇಕರು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ತಂದೆಯೂ ಮಗನೂ ಸೇಬುಹಣ್ಣಿನ ಹೊರೆಯನ್ನು ಕುದುರೆಗಾಡಿಯಲ್ಲಿ ಹಾಕಿಕೊಂಡು ಒಮ್ಮೆ ಪಟ್ಟಣಕ್ಕೆ ಹೋದರು. ಅಲ್ಲಿ ತಂದೆ ತನ್ನ ಕೆಲಸಕ್ಕಾಗಿ ಹೋಗುವಾಗ ಕುದುರೆಗಳನ್ನು ಈ ಮಗನ ವಶದಲ್ಲಿ ಬಿಟ್ಟು ಹೋದನು. ಹೋಗುವಾಗ ಹೇಳಿದನು, ಮಗನೇ, ನೀನು ಯಾರೊಡನೆಯೂ ಏನೂ ಮಾತನಾಡಬೇಡ. ನೀನು ಬಾಯಿ ತೆರೆದರೆ ಮೂರ್ಖನೆಂದು ಅವರಿಗೆ ತಿಳಿಯುತ್ತದೆ ಅಂದನು. ಮಗನು ಅದಕ್ಕೆ ಒಪ್ಪಿದನು. ಬಳಿಕ ಒಬ್ಬ ಮನುಷ್ಯನು ಆ ಗಾಡಿಯ ಬಳಿಗೆ ಬಂದು, ನಿಮ್ಮ ಸೇಬುಹಣ್ಣಿನ ಬೆಲೆಯೇನು ಎಂದು ಕೇಳಿದನು. ಆ ಹುಡುಗನು ಉತ್ತರಿಸಲಿಲ್ಲ. ಆ ಮನುಷ್ಯನು 2-3 ಸಾರಿ ಕೇಳಿದರೂ ಆ ಹುಡುಗನು ಬಾಯಿದೆರೆಯಲಿಲ್ಲ. ಕಡೆಗೆ ಆ ಮನುಷ್ಯನು, ನಿನಗೆ ಏನಾಗಿದೆ? ನೀನು ಮೂರ್ಖನಂತೆ ವರ್ತಿಸುತ್ತೀಯಲ್ಲ ಎಂದು ಹೇಳಿ ಹೊರಟು ಹೋದನು. ತಂದೆ ಹಿಂತಿರುಗಿ ಬಂದಾಗ ಮಗನೊಡನೆ ಏನೆಲ್ಲ ಆಯಿತು ಎಂದು ಕೇಳಿದನು. ಆಗ ಮಗನೆಂದನು, ನಾನು ಒಂದೂ ಮಾತು ಆಡಲಿಲ್ಲ, ಆದರೂ ಅವರಿಗೆ ನಾನು ಮೂರ್ಖನೆಂದು ತಿಳಿದು ಹೋಯಿತು ಅಂದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಜ್ಞಾನಿಗಳಾಗಿರಬೇಕು. ಅಂದರೆ ದೈವಿಕ ಜ್ಞಾನದಿಂದ ತುಂಬಿದವರಾಗಬೇಕು. ಯಾವಾಗ, ಹೇಗೆ, ಏನನ್ನು ಮಾತನಾಡಬೇಕು ಎಂಬುದಾಗಿ ದೇವರು ತಾನೇ ತನ್ನಾತ್ಮನ ಮೂಲಕವಾಗಿ ನಮಗೆ ತಿಳಿಸುತ್ತಾನೆ. ಆದ್ದರಿಂದ ಈ ಲೋಕದ ನಮ್ಮ ಜೀವಿತದಲ್ಲಿ ನಾವು ಮೂಢರಾಗಿರದೆ, ಅವಿವೇಕಿಗಳಾಗಿರದೆ, ವಿವೇಕದಿಂದ ತುಂಬಿದವರಾಗಿ ನಮ್ಮ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಕಷ್ಟಗಳೆಂಬ ಕುಲುಮೆಗೆ ನಾವು ಹಾಕಲ್ಪಟ್ಟಾಗ ಗುಣುಗುಟ್ಟದೆ ಪ್ರೀತಿಯಿಂದ ತಾಳ್ಮೆಯಿಂದ ಮುಂದೆ ನಡೆಯೋಣ. ಅಂತ್ಯದಲ್ಲಿ ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದಲಿರುವೆವು. ಆದುದರಿಂದ ದೇವರ ವಾಕ್ಯ ಬೋಧಿಸಿದ ಹಾಗೆ ಸಮಾಧಾನದ ಜೀವಿತವನ್ನು ನಾವು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಸಮಾಧಾನ, ಸಂತೋಷ, ನಿತ್ಯ ಜೀವ ಇವೆಲ್ಲವುಗಳು ಯೇಸು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಲಭ್ಯ. ದೇವ, ನಿನ್ನ ಪರಿಶುದ್ಧವಂತ ವಾಕ್ಯಗಳು ಬೆಳ್ಳಿಯಂತೆ ಬಂಗಾರದಂತೆ ಅಮೂಲ್ಯವಾಗಿದೆ. ಪ್ರಿಯ ಕರ್ತನೆ, ಈ ಬಾಂಧವರನ್ನು ಆಶೀರ್ವದಿಸು. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅವರ ಜೀವಿತವನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ವಾಕ್ಯದಲ್ಲಿ ನೆಲೆಗೊಂಡು ಮುಂದೆ ಸಾಗುವಂತೆ ಸಹಾಯ ಮಾಡು. ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ಯೇಸುವೇ, ಅವರನ್ನು ಕರುಣಿಸು, ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನ ಕಾರ್ಯಕ್ರಮ? ನೀವು ಹೊಂದಿದ ಆಶೀರ್ವಾದಗಳನ್ನು
ತಪ್ಪದೇ ನಮಗೆ ತಿಳಿಯಪಡಿಸಿರಿ. ನಾವು ತಿಳಿಸ್ತಿರುವಂಥ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ನೀಡಿರಿ. ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.